ಬೆಳಗಾವಿ ಜಿಲ್ಲೆ ದೊಡ್ಡವಾಡ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿರುವ ಗೋವಿನಕೊಪ್ಪ ಗ್ರಾಮದಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಕೊಲೆ ಪ್ರಕರಣದಲ್ಲಿ ಹಸ್ಬೆಂಡ್ ತನ್ನ ವೈಫನ್ನೇ ಕೊಲೆ ಮಾಡಿರೋದು ಕಂಡುಬಂದಿದೆ. ಇವರಿಬ್ಬರಿಗೂ ಆಲ್ರೆಡಿ ಒಂದು 5-6 ವರ್ಷ ಹಿಂದೆ ಒಂದು ಡಿವೋರ್ಸ್ ಕೇಸ್ ಕೂಡ ಫೈಲ್ ಮಾಡಿ ಅದಕ್ಕೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಕೇಸಲ್ಲಿ ಅಕ್ಯೂಸ್ಡ್ ಆದ ಬಸವರಾಜ್ ಗಿರಿಯಪ್ಪ ಇವರು ಡ್ರೈವರ್ ಕೆಲಸ ಮಾಡಿಕೊಂಡು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿಕೊಂಡು ಅವಾಗವಾಗ ಗೋವಿನಕೊಪ್ಪ ಊರಿಗೆ ಬಂದು ಇಲ್ಲಿ ಸ್ವಲ್ಪ ಇರೋದು ಮತ್ತು ಬ್ಯಾಂಗ್ಳೂರಲ್ಲಿ ಇರೋದು ಅಂದ್ರೆ ಇದ್ದಾರೆ. ಇವರ ಹೆಂಡತಿ ಶಿವಕ್ಕ ಅವರು ಒಂದು 33 ವರ್ಷ ಇಲ್ಲಿ ಗೋವಿನಕೊಪ್ಪದಲ್ಲಿ ಕೆಲಸ ಇದ್ದಾರೆ ಮತ್ತು ಬೇರೆ ಬೇರೆ ಕಡೆ ಕೆಲಸ ಮಾಡ್ಕೊಂಡಿದ್ದಾರೆ. ಸೊ ಇವರಿಬ್ಬರಕ್ಕೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಆಲ್ರೆಡಿ ಡಿವೋರ್ಸಕ್ಕೂ ಕೂಡ ಅಪ್ಲೈ ಮಾಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಮಕ್ಕಳು ಕೂಡ ಇವ್ರ ಕಡೆ ಒಂದು ಮಗು ಅವ್ರ ಕಡೆ ಒಂದು 2 ಮಗು ಅಂದರೆ ಸೆಪ್ರೇಟ್ ಮಾಡಿ ಇಟ್ಕೊಂಡು ಜೊತೆಗೆ ಇದ್ದಾರೆ. ಅವಾಗ ಊರಿಗೆ ಬರುವಾಗ ಗಲಾಟೆ ಆಗೋದು ಮತ್ತು ಬಸವರಾಜಕ್ಕೆ ತಲೆಯಲ್ಲಿ ಏನಿತ್ತಂದರೆ ನಮಗೆ ಮಾನ ಮರ್ಯಾದೆ ತೆಗಿತಾ ಇದ್ದಾರೆ, ಇವರು ಗಲಾಟೆ ಮಾಡ್ತಾ ಇದ್ದಾರೆ ಇಂಥ ಒಂದು ಡೌಟ್ಫುಲ್ ನೇಚರ್ ಇರೋದ್ರಿಂದ ಈ ಶಿವಕ್ಕವನ್ನು 21ನೇ ತಾರೀಕು ಬೆಳಗ್ಗೆನೆ ಮನೆ ಮುಂಚೆ ಎಳೆದು ಒಂದು ಇಟ್ಟಂಗಿಯಲ್ಲಿ ಒಡೆದು ಕೊಲೆ ಮಾಡಿರೋದು ಕಂಡು ಬಂದಿದೆ. ತಕ್ಷಣ ಈ ಬಸವರಾಜನ್ನು ಕೂಡ ಅರೆಸ್ಟ್ ಮಾಡಿ ತನಿಖೆ ಮುಂದುವರಿತಾ ಇದೆ. ಸೊ ಅದ್ರ ಬಗ್ಗೆನೇ ತನಿಖೆ ನಡೀತಾ ಇದೆ. ಇನ್ನೊಂದು ಅವ್ರಿಗೆ ಇನ್ನೊಬ್ಬರ ಮೇಲೆ ಡೌಟ್ ಇದೆ. ಸೊ ಇದೆಲ್ಲ ಪರ್ಸನಲ್ ವಿಚಾರಗಳು. ಹೆಂಡತಿ ಮೇಲೆ ಡೌಟ್ ಪಡ್ತಾ ಇರೋದು ಕೂಡ ಒಂದು ಕಾರಣವಾಗಿದೆ ಅಂದರೆ ಹೇಳ್ತಾ ಇದ್ದಾರೆ. ಸೊ ಅದು ವಿಚಾರಣೆ, ಅದಕ್ಕಾಗಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗ್ತಾ ಇದೆ ಅಂದರೆ ಹೇಳಿ ಒಂದು ಅದ್ರ ಮೇಲ್ಗಡೆ ಇವರು ಹೊಡೆದಿರೋದು ಕಂಡು ಬಂದಿರ್ತದೆ. ರಾತ್ರಿ ಗಲಾಟೆ ಆಗಿದೆ. 20ನೇ ತಾರೀಕು ರಾತ್ರಿ ಕೂಡ ಸ್ವಲ್ಪ ಗಲಾಟೆ ಆಗಿದೆ. ಅದಾದಮೇಲೆ ಬೆಳಗ್ಗೆನೆ ಸುಮಾರು ಒಂದು 6:30ಕ್ಕೆಲ್ಲ ಮನೆ ಮುಂಚೆನೆ ಕೂದಲನ್ನು ಎಳೆದು ಇಟ್ಟಂಗಿಯಲ್ಲಿ ಹೊಡೆದಿರೋದು ಕಂಡು ಬಂದಿದೆ. ಇಲ್ಲ, ಅವಾಗವಾಗ ಬರೋದು. ಇವರು ಶಿವಕ್ಕ ಅವರು ಗೋವಿನಕೊಪ್ಪದಲ್ಲೇ ಇದ್ದಾರೆ. ಬಸವರಾಜ್ ಬ್ಯಾಂಗ್ಳೂರಲ್ಲಿ ಡ್ರೈವಿಂಗ್ ಕೆಲಸ ಮಾಡಿಕೊಂಡು ಅವಾಗವಾಗ ಬಂದು ಇರೋದು ಕಂಡು ಬಂದಿದೆ. ಲವ್ ಮ್ಯಾರೇಜ್. ಇಬ್ಬರು ಬೇರೆ ಬೇರೆ ಕಮ್ಯುನಿಟಿಯವರು. 3 ಜನ ಮಕ್ಕಳಿದ್ದಾರೆ. ಒಂದು ಹೆಣ್ಮಗಳು ಬಸವರಾಜ್ ಜೊತೆ ಇದೆ, ಉಳಿದ ಇಬ್ಬರು ಈ ಲೇಡಿ ಕಡೆ ಶಿವಕ್ಕ ಕಡೆ ಇದ್ದರು. ಬಸವರಾಜ್ ಕಡೆ ಇದ್ದಿದ್ದ ಹೆಣ್ಮಗಳು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಹೇಳಿ ಇವರು ಫೋನ್ ಮಾಡಿಬಿಟ್ಟು ಅವ್ರ ಅತ್ತೆಗೆ ಜಗಳ ಮಾಡಿರ್ತಾರೆ. ಸೊ ಬೇರೆ ಬೇರೆ ಕಾರಣಗಳು, ನಾಟ್ ಓನ್ಲಿ ಒನ್ ರೀಸನ್. ಇಬ್ಬರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಭಾಳಷ್ಟು ಇದೆ. ಇದರಲ್ಲಿ ಡೌಟೂ ಸ್ವಲ್ಪ ಇತ್ತು. ರಾಯಬಾಗ್ ತಾಲೂಕು ಎಡ್ರಾ ವಿಲೇಜಿಂದ ಒಂದು ವಿಚಿತ್ರ ಒಂದು ಸೈಬರ್ ಕ್ರೈಮ್. ಇವನಿಗೆ ಗೇಮಿಂಗ್ ಆಡುವುದಲ್ಲಿ ಇಂಟ್ರೆಸ್ಟ್ ಭಾಳಷ್ಟು. ಈ ವ್ಯಕ್ತಿ ಸಂತೋಷ್ ಅಂದ್ರೆ ವ್ಯಕ್ತಿ ಎಡ್ರಾವ್ ಹಳ್ಳಿಯವನ. ಇವನಿಗೆ ಗೇಮಿಂಗ್ ಆಡಿ ಹಣಕಾಸು ಕಳ್ಕೊಂಡಿರ್ತಾನೆ. ಸೊ ಈಗ ಹಣಕಾಸು ಕಳ್ಕೊಂಡಾದ್ಮೇಲೆ ಗೇಮಿಂಗ್ ಆಡಬೇಕಂದ್ರೆ ಹುಚ್ಚು ಕಡಿಮೆ ಆಗಿಲ್ಲ. ಸೊ ಅದರಿಂದ ಉಳಿದವ್ರಿಗೆ ಮೋಸ ಮಾಡಿ ಹಣವನ್ನು ಗೇಮ್ಗೆ ಹಾಕಿಬಿಟ್ಟು ಉಳಿದವ್ರಿಗೆ ಮೋಸ ಮಾಡಿರೋದು ಕಂಡು ಬಂದಿದೆ. ಸೊ ಇವನ್ ಮೋಡಸ್ ಹೆಂಗೆ ಅಂದರೆ, ನಾನು ನಿಮಗೆ ಒಂದು QR ಕೋಡ್ ಕಳಿಸ್ತೀನಿ ಅಂದರೆ ಹೇಳಿಬಿಟ್ಟು ಲೋನ್ ಸಿಗ್ತದೆ, ಈ QR ಕೋಡನ್ನು ನೀವು ಕ್ಲಿಕ್ ಮಾಡ್ತೀರಂದ್ರೆ ಲೋನ್ ಸಿಗುತ್ತೆ ಅಂದರೆ ಜನರಿಗೆ ಅಪ್ರೋಚ್ ಮಾಡೋದು. ಯಾರು ಕ್ಲಿಕ್ ಮಾಡೋ ಸಂದರ್ಭದಲ್ಲಿಂದ ಆ QR ಕೋಡ್ನಿಂದ ಅವನು ಆಟ ಆಡ್ತಾ ಇರುವ ಗೇಮ್ ಯಾವ ಗೇಮು ಅದಕ್ಕೆ ಹಣ ಸೀದಾ ಹೋಗ್ತಾ ಇತ್ತು. ಸೊ ಅಂತಾಗ ಒಂದು ಕೇಸಲ್ಲಿ ಈ ಸಂತೋಷ್ ಅವನನ್ನು ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಅವನ ಕಡೆಯಿಂದ 1 ಲಕ್ಷ ರೂಪಾಯಿ ಹಣವನ್ನು ರಿಕವರಿ ಮಾಡಿದ್ವಿ ಮತ್ತು 2 ಲ್ಯಾಪ್ಟಾಪ್, 1 ಲ್ಯಾಪ್ಟಾಪು 2 ಮೊಬೈಲ್ ಫೋನ್ ರಿಕವರಿ ಆಯಿತು. ಇಂತಾಗ ಸುಮಾರು ಇವನು 17 ಜನರ ಕಡೆ ಸಣ್ಣ ಪುಟ್ಟ ಅಮೌಂಟ್ ಆಗಿ ಒಂದು 10,000 20,000 ಮೋಸ ಮಾಡಿ ಒಟ್ಟು 2,17,000 ಜನರ ಕಡೆಯಿಂದ ಮೋಸ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಇವನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಯಾವ ಗೇಮ್? ಆನ್ಲೈನ್ ಗೇಮ್ಸ್ ಬೇರೆ ಬೇರೆ. ಬ್ಯಾಂಕಿನ ಕೆಲಸ ಮಾಡ್ತಿದ್ದೆ, ಫೈನಾನ್ಸ್ನಾಗ ಕೆಲಸ ಮಾಡ್ತಿದ್ದೆ. ಹೊರಗೆ ಬಂದಮೇಲೆ ಏನು ಗೇಮು? ಗೇಮ್ ಏನು? ಬೆಟ್ಟಿಂಗ್. ಶುರು ಮಾಡಲಾ? ಸೊ ಈ ಸಂತೋಷ್ ಎಂಬ ವ್ಯಕ್ತಿಯು ಕೆಲವೊಂದು ಗೇಮ್ ಆನ್ಲೈನಲ್ಲಿ ಇರ್ತಾರೆ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಏವಿಯೇಟರ್ ಎಂಬ ಗೇಮನ್ನು ಇವನು ಆಡುವುದರಲ್ಲಿ ಹುಚ್ಚು. ಇದಕ್ಕೆ ಹಿಂದೆ ಇವನು ಮುತ್ತೂಟ್ ಫೈನಾನ್ಸಲ್ಲಿ ಕೆಲಸ ಮಾಡಿರೋದು ಕೂಡ ಕಂಡು ಬಂದಿದೆ. ಅದಾದಮೇಲೆ LNTಯಲ್ಲಿ ಕೂಡ ಕೆಲಸ ಆಡೋದಕ್ಕೆ ಪ್ರಯತ್ನ ಮಾಡಿದಾನಂದ್ರೆ ಸ್ವಲ್ಪ ಟೈಮ್. ಆ ಮೂಲಕನೇ ಫೈನಾನ್ಸ್ ಸಿಗ್ತದಂದರೆ ಇಲ್ಲಿ ಜನರನ್ನು ಇವನಿಗೆ ಈ ಏರಿಯಾನಲ್ಲಿ ಪರಿಚಯ ಇರೋದ್ರಿಂದ ಲೋನ್ ಕೊಡುವುದು, ಜನರನ್ನು ಅಪ್ರೋಚ್ ಮಾಡೋದು,
ಇದಕ್ಕೆ ಫೆಮಿಲಿಯರ್ ಇರೋದ್ರಿಂದ ಅದನ್ನು ಯೂಸ್ ಮಾಡಿಕೊಂಡು ಜನರನ್ನು ಅಪ್ರೋಚ್ ಮಾಡಿದ್ದಾನೆ. ಇವನ ಕಡೆ ಇರುವ ಡೇಟಾವನ್ನು ಯೂಸ್ ಮಾಡಿಕೊಂಡು ಜನರನ್ನು ಅಪ್ರೋಚ್ ಮಾಡಿ ನಿಮಗೆ ಲೋನ್ ಕೊಡ್ತೀವಿ, ಲೋನ್ ಸಿಗ್ತದಂದ್ರೆ ಹೇಳಿ ತಿಂಗಳಾಯ್ತು ಸರ್. ಒಂದೂವರೆ ತಿಂಗಳಲ್ಲಿ ಮಾಡಿಕೊಡ್ತೀನಿ. ಹಾಂ ಸರ್. ಎಲ್ಲರಿಗೂ ಒಂದೊಂದು ಕೊಡಪ್ಪ. ಎಲ್ಲಿ ಕಳ್ಕೊಂಡ್ರಿ ಅದನ್ನ? ಎಲ್ಲಿ ಕಳ್ಕೊಂಡ್ರಿ ಮೊಬೈಲ್? ಪರಿಸರ ಊರಾಗ ಖಾನಾಪುರ ತಾಲೂಕ ಪರಿಸರ. ಕಿಪ್ಯಾಡ್ ನಿಮ್ದನ್ರಣ್ಣ? ಹಾಂ ಸರ್ ಬರ್ರಿ. ಕದಿದ್ರಿ ಕಿಶೆದಾಗಿಂದ ಬಿದ್ದಿದ್ರಿ ಅದು. ಬೆಳಗಾವಿ ಜಿಲ್ಲೆ ದೊಡ್ಡವಾಡ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಇರುವ ಗೋವಿನಕೊಪ್ಪ ಗ್ರಾಮದಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಕೊಲೆ ಪ್ರಕರಣದಲ್ಲಿ ಹಸ್ಬೆಂಡ್ ತನ್ನ ವೈಫನ್ನೇ ಕೊಲೆ ಮಾಡಿರೋದು ಕಂಡುಬಂದಿದೆ. ಇವರಿಬ್ಬರಿಗೂ ಆಲ್ರೆಡಿ ಒಂದು 5-6 ವರ್ಷ ಹಿಂದೆ ಒಂದು ಡಿವೋರ್ಸ್ ಕೇಸ್ ಕೂಡ ಫೈಲ್ ಮಾಡಿ ಅದಕ್ಕೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಕೇಸಲ್ಲಿ ಅಕ್ಯೂಸ್ಡ್ ಆದ ಬಸವರಾಜ ಗಿರಿಯಪ್ಪ ಇವರು ಡ್ರೈವರ್ ಕೆಲಸ ಮಾಡಿಕೊಂಡು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿಕೊಂಡು ಅವಾಗವಾಗ ಗೋವಿನಕೊಪ್ಪ ಊರಿಗೆ ಬಂದು ಇಲ್ಲಿ ಸ್ವಲ್ಪ ಇರೋದು ಮತ್ತು ಬ್ಯಾಂಗ್ಳೂರಲ್ಲಿ ಇರೋದಂದ್ರೆ ಇದ್ದಾರೆ. ಇವರ ಹೆಂಡತಿ ಶಿವಕ್ಕ ಅವರು ಒಂದು 33 ವರ್ಷ ಇಲ್ಲಿ ಗೋವಿನಕೊಪ್ಪದಲ್ಲಿ ಕೆಲಸ ಇದ್ದಾರೆ ಮತ್ತು ಬೇರೆ ಬೇರೆ ಕಡೆ ಕೆಲಸ ಮಾಡ್ಕೊಂಡಿದ್ದಾರೆ. ಸೊ ಇವರಿಬ್ಬರಕ್ಕೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಆಲ್ರೆಡಿ ಡಿವೋರ್ಸಕ್ಕೂ ಕೂಡ ಅಪ್ಲೈ ಮಾಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಮಕ್ಕಳು ಕೂಡ ಇವ್ರ ಕಡೆ ಒಂದು ಮಗು, ಅವ್ರ ಕಡೆ ಒಂದು 2 ಮಗು ಅಂದರೆ ಸೆಪ್ರೇಟ್ ಮಾಡಿ ಇಟ್ಕೊಂಡು ಜೊತೆಗೆ ಇದ್ದಾರೆ. ಅವಾಗ ಊರಿಗೆ ಬರುವಾಗ ಗಲಾಟೆ ಆಗೋದು ಮತ್ತು ಬಸವರಾಜಕ್ಕೆ ತಲೆಯಲ್ಲಿ ಏನಿತ್ತಂದರೆ ನಮಗೆ ಮಾನ ಮರ್ಯಾದೆ ತೆಗಿತಾ ಇದ್ದಾರೆ, ಇವರು ಗಲಾಟೆ ಮಾಡ್ತಾ ಇದ್ದಾರೆ ಇಂಥ ಒಂದು ಡೌಟ್ಫುಲ್ ನೇಚರ್ ಇರೋದ್ರಿಂದ ಈ ಶಿವಕ್ಕವನ್ನು 21ನೇ ತಾರೀಕು ಬೆಳಗ್ಗೆನೆ ಮನೆ ಮುಂಚೆ ಎಳೆದು ಒಂದು ಇಟ್ಟಂಗಿಯಲ್ಲಿ ಹೊಡೆದು ಕೊಲೆ ಮಾಡಿರೋದು ಕಂಡು ಬಂದಿದೆ. ತಕ್ಷಣ ಈ ಬಸವರಾಜನ್ನು ಕೂಡ ಅರೆಸ್ಟ್ ಮಾಡಿ ತನಿಖೆ ಮುಂದುವರಿತಾ ಇದೆ. ಸರ್ ಇವ್ರದ್ದೇನೋ ಮದುವೆ ಆಗಿರೋದು, ಮದುವೆ ಆಗಿ ಆಮೇಲೆ ಸೆಕೆಂಡ್ ಇವ್ರ ಜೊತೆ ಮದುವೆ ಆಗಿರೋದು. ಸೊ ಅದ್ರ ಬಗ್ಗೆನೇ ತನಿಖೆ ನಡ್ತಾ ಇದೆ. ಇನ್ನೊಂದು ಅವ್ರಿಗೆ ಡೌಟ್, ಇನ್ನೊಬ್ಬರ ಮೇಲೆ ಡೌಟ್ ಇದೆ. ಸೊ ಇದೆಲ್ಲ ಪರ್ಸ್ನಲ್ ವಿಚಾರಗಳು. ಹೆಂಡತಿ ಮೇಲೆ ಡೌಟ್ ಪಡ್ತಾ ಇದ್ದಾರೆ. ಹೆಂಡತಿ ಮೇಲೆ ಡೌಟ್ ಪಡ್ತಾ ಇರೋದು ಕೂಡ ಒಂದು ಕಾರಣವಾಗಿದೆ ಅಂದರೆ ಹೇಳ್ತಾ ಇದ್ದಾರೆ. ಸೊ ಅದು ವಿಚಾರಣೆ. ಅದಕ್ಕಾಗಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗ್ತಾ ಇದೆ ಅಂದರೆ ಹೇಳಿ ಒಂದು ಅದ್ರ ಮೇಲ್ಗಡೆ ಇವರು ಹೊಡೆದಿದ್ದು ಕಂಡು ಬಂದಿರ್ತದೆ. ರಾತ್ರಿ ಗಲಾಟೆ ಆಗಿದೆ. 20ನೇ ತಾರೀಕಿಗೆ ರಾತ್ರಿ ಕೂಡ ಸ್ವಲ್ಪ ಗಲಾಟೆ ಆಗಿದೆ. ಅದಾದ್ಮೇಲೆ ಬೆಳಗ್ಗೆನೆ ಸುಮಾರು ಒಂದು 6:30ಕ್ಕೆಲ್ಲ ಮನೆ ಮುಂಚೆನೆ ಕೂದಲನ್ನೇ ಎಳೆದು ಇಟ್ಟಂಗಿಯಲ್ಲಿ ಹೊಡೆದಿರೋದು ಕಂಡು ಬಂದಿದೆ. ಇವರು ಬೇರೆ ಬೇರೆ ಕಡೆನೂ ವಾಸ ಇದೆ. ಇಲ್ಲ, ಅವಾಗವಾಗ ಬರೋದು. ಇವರು ಶಿವಕ್ಕ ಅವರು ಗೋವಿನಕೊಪ್ಪದಲ್ಲೇ ಇದ್ದಾರೆ. ಬಸವರಾಜ್ ಬ್ಯಾಂಗ್ಳೂರಲ್ಲಿ ಡ್ರೈವಿಂಗ್ ಕೆಲಸ ಮಾಡಿಕೊಂಡು ಅವಾಗವಾಗ ಬಂದು ಇರೋದು ಕಂಡು ಬಂದಿದೆ. ಲವ್ ಮ್ಯಾರೇಜ್. ಇಬ್ಬರು ಬೇರೆ ಬೇರೆ ಕಮ್ಯುನಿಟಿ ಅವರು. 3 ಜನ ಮಕ್ಕಳಿದ್ದಾರೆ. ಒಂದು ಹೆಣ್ಮಗಳು ಬಸವರಾಜ್ ಜೊತೆ ಇದೆ, ಉಳಿದ ಇಬ್ಬರು ಈ ಲೇಡಿ ಕಡೆ ಶಿವಕ್ಕ ಕಡೆ ಇದ್ದರು. ಬಸವರಾಜ್ ಕಡೆ ಇದ್ದಿದ್ದ ಹೆಣ್ಮಗಳು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಹೇಳಿ ಇವರು ಫೋನ್ ಮಾಡಿಬಿಟ್ಟು ಅವ್ರ ಅತ್ತೆಗೆ ಜಗಳ ಮಾಡಿರ್ತಾರೆ. ಅದನ್ನು ತಿಳ್ಕೊಂಡು ಇವರು ಮಾಡ್ತಾರೆ. ಸೊ ಬೇರೆ ಬೇರೆ ಕಾರಣಗಳು, ನಾಟ್ ಓನ್ಲಿ ಒನ್ ರೀಸನ್. ಇವರು ಇಬ್ಬರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಭಾಳಷ್ಟು ಇದೆ. ಇದರಲ್ಲಿ ಡೌಟೂ ಸ್ವಲ್ಪ ಇತ್ತು. ರಾಯಬಾಗ್ ತಾಲೂಕು ಎಡ್ರಾ ವಿಲೇಜಿಂದ ಒಂದು ವಿಚಿತ್ರ ಒಂದು ಸೈಬರ್ ಕ್ರೈಮ್. ಇವನಿಗೆ ಗೇಮಿಂಗ್ ಆಡುವುದರಲ್ಲಿ ಇಂಟ್ರೆಸ್ಟ್ ಭಾಳಷ್ಟು. ಈ ವ್ಯಕ್ತಿ ಸಂತೋಷ್ ಅಂದ್ರೆ ವ್ಯಕ್ತಿ ಎಡ್ರಾ ಹಳ್ಳಿಯವನ. ಇವನಿಗೆ ಗೇಮಿಂಗ್ ಆಡಿ ಹಣಕಾಸು ಕಳ್ಕೊಂಡಿರ್ತಾನೆ. ಸೊ ಈಗ ಹಣಕಾಸು ಕಳ್ಕೊಂಡಾದ್ಮೇಲೆ ಗೇಮಿಂಗ್ ಆಡಬೇಕಂದ್ರೆ ಹುಚ್ಚು ಕಡಿಮೆ ಆಗಿಲ್ಲ. ಸೊ ಅದರಿಂದ ಉಳಿದವ್ರಿಗೆ ಮೋಸ ಮಾಡಿ ಹಣವನ್ನು ಗೇಮ್ಗೆ ಹಾಕಿಬಿಟ್ಟು ಉಳಿದವ್ರಿಗೆ ಮೋಸ ಮಾಡಿರೋದು ಕಂಡು ಬಂದಿದೆ. ಸೊ ಇವನ್ ಮೋಡಸ್ ಹೆಂಗೆ ಅಂದರೆ, ನಾನು ನಿಮಗೆ ಒಂದು QR ಕೋಡ್ ಕಳಿಸ್ತೀನಿ ಅಂದರೆ ಹೇಳಿಬಿಟ್ಟು ಲೋನ್ ಸಿಗ್ತದೆ, ಈ QR ಕೋಡನ್ನು ನೀವು ಕ್ಲಿಕ್ ಮಾಡ್ತೀರಂದ್ರೆ ಲೋನ್ ಸಿಗುತ್ತೆ ಅಂದರೆ ಜನರಿಗೆ ಅಪ್ರೋಚ್ ಮಾಡೋದು. ಯಾರು ಕ್ಲಿಕ್ ಮಾಡೋ ಸಂದರ್ಭದಲ್ಲಿಂದ ಆ QR ಕೋಡ್ನಿಂದ ಅವನು ಆಟ ಆಡ್ತಾ ಇರುವ ಗೇಮ್ ಯಾವ ಗೇಮು ಅದಕ್ಕೆ ಹಣ ಸೀದಾ ಹೋಗ್ತಾ ಇತ್ತು.
ಸೊ ಅಂತಾಗ ಒಂದು ಕೇಸಲ್ಲಿ ಈ ಸಂತೋಷ್ ಎಂಬವನ ಅವನನ್ನು ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಅವನ ಕಡೆಯಿಂದ 1 ಲಕ್ಷ ರೂಪಾಯಿ ಹಣವನ್ನು ರಿಕವರಿ ಮಾಡಿದ್ವಿ ಮತ್ತು 2 ಲ್ಯಾಪ್ಟಾಪ್, 1 ಲ್ಯಾಪ್ಟಾಪು 2 ಮೊಬೈಲ್ ಫೋನ್ ರಿಕವರಿ ಆಯಿತು. ಇಂತಾಗ ಸುಮಾರು ಇವನು 17 ಜನರ ಕಡೆ ಸಣ್ಣ ಪುಟ್ಟ ಅಮೌಂಟ್ ಆಗಿ ಒಂದು 10,000 20,000 ಮೋಸ ಮಾಡಿ ಒಟ್ಟು 2,17,000 ಜನರ ಕಡೆಯಿಂದ ಮೋಸ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಇವನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಯಾವ ಗೇಮ್ ಆನ್ಲೈನ್ ಗೇಮ್ಸ್ ಬೇರೆ ಬೇರೆ ಬ್ಯಾಂಕಿನಾಗ ಕೆಲಸ ಮಾಡ್ತಿದ್ದೆ, ಫೈನಾನ್ಸ್ನಾಗ ಕೆಲಸ ಮಾಡ್ತಿದ್ದೆ. ಅಲ್ಲಿ ಹೊರಗೆ ಬಂದಮೇಲೆ ತಿರ್ಗಾ L&T ಕಂಪ್ನಿ ಏನು ಗೇಮು ಗೇಮ್ ಏನು ಬೆಟ್ಟಿಂಗ್ ಶುರು ಮಾಡಲ. ಸೊ ಈ ಸಂತೋಷ್ ಎಂಬ ವ್ಯಕ್ತಿಯು ಕೆಲವೊಂದು ಗೇಮ್ ಆನ್ಲೈನಲ್ಲಿ ಇರ್ತಾರೆ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಏವಿಯೇಟರ್ ಎಂಬ ಗೇಮನ್ನು ಇವನು ಆಡುವುದರಲ್ಲಿ ಹುಚ್ಚು. ಇದಕ್ಕೆ ಹಿಂದೆ ಇವನು ಮುತ್ತೂಟ್ ಫೈನಾನ್ಸಲ್ಲಿ ಕೆಲಸ ಮಾಡಿರೋದು ಕೂಡ ಕಂಡು ಬಂದಿದೆ. ಅದಾದಮೇಲೆ L&Tಯಲ್ಲಿ ಕೂಡ ಕೆಲಸ ಮಾಡಿ ಆಡೋದಕ್ಕೆ ಪ್ರಯತ್ನ ಮಾಡಿದಾನಂದ್ರೆ ಸ್ವಲ್ಪ ಟೈಮ್. ಆ ಮೂಲಕನೇ ಫೈನಾನ್ಸ್ ಸಿಗ್ತದಂದರೆ ಇಲ್ಲಿ ಜನರನ್ನು ಇವನಿಗೆ ಈ ಏರಿಯಾನಲ್ಲಿ ಪರಿಚಯ ಇರೋದ್ರಿಂದ ಲೋನ್ ಕೊಡುವುದು, ಜನರನ್ನು ಅಪ್ರೋಚ್ ಮಾಡೋದು, ಇದಕ್ಕೆ ಫೆಮಿಲಿಯರ್ ಇರೋದ್ರಿಂದ ಅದನ್ನು ಯೂಸ್ ಮಾಡಿಕೊಂಡು ಜನರನ್ನು ಅಪ್ರೋಚ್ ಮಾಡಿದ್ದಾನೆ. ಇವನ ಕಡೆ ಇರುವ ಡೇಟಾವನ್ನು ಯೂಸ್ ಮಾಡಿಕೊಂಡು ಜನರನ್ನು ಅಪ್ರೋಚ್ ಮಾಡಿ ನಿಮಗೆ ಲೋನ್ ಕೊಡ್ತೀವಿ, ಲೋನ್ ಸಿಗ್ತದಂದರೆ ಇಲ್ಲಿ ಕೀಪ್ಯಾಡ್ ಕಂಪ್ಲೀಟ್ ಕೊಡ್ತಾ ಒಂದು ತಪ್ಪ ನೋಡ್ರಿ ಇಲ್ಲಿ ಕೀಪ್ಯಾಡ್ ನೋಡ್ರಿ ದೀಡ್ ತಿಂಗಳಾಯ್ತು ಸರ್. ಒಂದೂವರೆ ತಿಂಗಳಲ್ಲಿ ಮಾಡಿಕೊಡ್ತಾನೆ. ಹಾಂ ಸರ್. ಎಲ್ಲರಿಗೂ ಒಂದೊಂದು ಕೊಡಪ್ಪ. ಎಲ್ಲಿ ಕಳ್ಕೊಂಡ್ರಿ ಅದನ್ನ? ಎಲ್ಲಿ ಕಳ್ಕೊಂಡ್ರಿ ಮೊಬೈಲ? ಪರಿಸರ ಊರಾಗ ಖಾನಾಪುರ ತಾಲೂಕ ಪರಿಸರ. ಕೀಪ್ಯಾಡ್ ನಿಮ್ದನ್ರಣ್ಣ? ಹಾಂ ಸರ್. ಬರ್ರಿ. ಕಳೆದಿದ್ರೆ ಕಿಶೆದಾಗಿಂದ ಬಿದ್ದಿದ್ರಿ ಅದು. 2023 ಜಾತ್ರೆಯಲ್ಲಿ ಕಳವಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.